ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತ ಹೇಳ್ತಾರೆ, ನೀನು ನಿಮಿತ್ತ ಮಾತ್ರ. ನನ್ನ ವ್ಯವಸ್ಥೆಯಿಂದ ಅವರು ಆಗಲೇ ಹತರಾಗಿದ್ದಾರೆ ಅಂತೇಳಿ. ನಾವು ಕೂಡ ಭಗವಂತನ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಆಗುವುದಕ್ಕೆ ನಾವು ಬಯಸಬೇಕು. ಭಕ್ತನಾದವನು ಯಾವಾಗಲೂ ಭಗವಂತನಿಂದ ನಿಯಂತ್ರಿಸಲ್ಪಡಲು ಬಯಸುತ್ತಾನೆ. ಭಗವಂತನ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ ಅವನು ಆಗುತ್ತಾನೆ. ಅವನಿಗೆ ಗೊತ್ತಿರುತ್ತದೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನುವಂಥದ್ದು. ಕೆಲವೊಂದು ಕಾರ್ಡಿಯಾಲಜಿಸ್ಟ್ ಅವರು ಆಪರೇಷನ್ ಥಿಯೇಟರ್ಗೆ ಹೋಗೋದಕ್ಕಿಂತ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಓಪನ್ ಹಾರ್ಟ್ ಸರ್ಜರಿ ಮಾಡಲಿಕ್ಕೆ ಹೋಗುವಾಗ ನಮಗೆ ಗೊತ್ತು ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂಥೇಳಿ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಯಾಕೆಂದರೆ ಡಾಕ್ಟರ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟೊಂದು ಕೇಸುಗಳನ್ನು ಅವರು ನೋಡಿರ್ತಾರೆ. ಎಲ್ಲವೂ ಸರಿಯಾಗಿದೆ, ಇನ್ನೇನು ಅವರು ಡಿಸ್ಚಾರ್ಜ್ ಆಗಬೇಕು ಅನ್ನುವಷ್ಟರಲ್ಲಿ ಮೃತಪಟ್ಟವರನ್ನು ಅವರು ನೋಡಿದ್ದಾರೆ. ಅಂದರೆ ಡೆತ್ ಬೆಡ್ನಲ್ಲಿ ಇರುವವರು, ಕೊನೆಯಅಂದರೆ ಉಸಿರಾಟ ಇನ್ನೇನು ನಿಲ್ಲಬೇಕು ಅನ್ನೋರು ಬದುಕಿರೋದನ್ನು ಕೂಡ ಅವರು ನೋಡಿರ್ತಾರೆ ಅಲ್ವಾ. ಸೊ ಡಾಕ್ಟರ್ಗಳಿಗೆ ಇದರದ್ದು ಚೆನ್ನಾಗಿ ಅರಿವಿರುತ್ತದೆ, ನಾವು ನಿಮಿತ್ತ ಮಾತ್ರ ಅನ್ನುವಂಥದ್ದು. ಬುದ್ಧಿವಂತನಾದವನಿಗೆ ಇದು ಗೊತ್ತಿರುತ್ತದೆ, ನನ್ನ ಕೈಲಿ ಏನೂ ಇಲ್ಲ ಅಂಥೇಳಿ. ಆದರೆ ಅಭಕ್ತನಾದವನು ನಾನು ಸ್ವತಂತ್ರನಾಗಿದ್ದೇನೆ, ನಾನು ಭಗವಂತನಿಂದಲೂ ಸ್ವತಂತ್ರನಾಗಿರಬೇಕು ಅಂತ ಅವನು ಬಯಸುತ್ತಾನೆ. ಅವನು ಇಂಡೈರೆಕ್ಟ್ ಆಗಿ ಭಗವಂತನಿಂದ ನಿಯಂತ್ರಿಸಲ್ಪಡುತ್ತಾನೆ. ಭಗವಂತನ ಮಾಯಾಶಕ್ತಿಯ ಒಂದು ಕೆಳಗಡೆ ಅವನು ಇರುತ್ತಾನೆ. ಈಗ ನಮಗೆ ನಮ್ಮದೇ ಆದಂಥ ಪ್ಲಾನ್ ಇರುತ್ತೆ, ಭಗವಂತನಿಗೆ ಭಗವಂತನದೇ ಆದ ಪ್ಲಾನ್ ಇರುತ್ತದೆ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಅದು ಯಾವಾಗ ಹಾಗಾಗೋದು? ನಾವು ನಮ್ಮದೇ ಆದಂಥ ಪ್ಲ್ಯಾನುಗಳನ್ನು ಮಾಡ್ತಾ ಹೋದಾಗ. ಆದರೆ ನಮ್ಮ ಪ್ಲ್ಯಾನು ಮತ್ತು ಭಗವಂತನ ಪ್ಲ್ಯಾನ್ ಮ್ಯಾಚ್ ಆದಾಗ ನಮಗೆ ಯಶಸ್ಸು ಖಂಡಿತವಾಗಲೂ ಸಿಗುತ್ತದೆ. ಉದಾಹರಣೆಗೆ, ಈಗ ಒಬ್ಬರು ತಾವು ಭಗವಂತನ ಈ ಭಗವದ್ಗೀತೆಯ ಪ್ರಚಾರವನ್ನು ಒಂದಷ್ಟು ಜನರಿಗೆ ಮಾಡುತ್ತೇನೆ ಅಂತ ಅವರು ಪ್ಲ್ಯಾನನ್ನು ಮಾಡಿದರು. ಭಗವಂತನ ಇಚ್ಛೆಯು ಅದೇನೇ, ಭಗವದ್ಗೀತೆಯ ಜ್ಞಾನ ಎಲ್ಲರಿಗೂ ಸಿಗುವಂತಾಗಬೇಕು. ಸೊ ಅವನ ಪ್ಲ್ಯಾನು ಭಗವಂತನ ಪ್ಲ್ಯಾನ್ ಮ್ಯಾಚ್ ಆಯಿತು, ಅವನ ಯಶಸ್ಸು ಖಂಡಿತ ಆಗುತ್ತದೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವಚೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ನೀನು ಸೋಲಿಸುವೆ. ಎಲ್ಲರೂ ನನ್ನ ಸಂಕಲ್ಪದಿಂದ ಎಲ್ಲರೂ ನಾಶವಾಗಿದ್ದಾರೆ ಆಲ್ರೆಡಿ. ಅವ್ರು ನಾಶ ಆಗಬೇಕಂತ ನಾನು ನಿರ್ಧರಿಸಿ ಆಗಿದೆ. ಸೊ ನೀನೇನು ಮಾಡಬೇಕು? ಜಸ್ಟ್ ಯುದ್ಧ ಮಾಡಬೇಕಷ್ಟೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ ಅಂತ ಅರ್ಜುನ ಈ ಥರ ಪ್ರಾರ್ಥನೆಯನ್ನ ಮಾಡುತ್ತಾನೆ. ಅದಾದ್ಮೇಲೆ ಅರ್ಜುನನಿಗೆ ಈಗ ಪಶ್ಚಾತ್ತಾಪವಾಗುತ್ತದೆ. ಅವನು ಹೀಗೆ ಹೇಳುತ್ತಾನೆ, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕ್ರತೋಸಿ
ವಿಹಾರಶಯ್ಯಾಸನ ಭೋಜನೇಶು ಏಕೋಥ ವ್ಯಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಈಗ ಅರ್ಜುನನಿಗೆ ತುಂಬ ಪಶ್ಚಾತ್ತಾಪವಾಗುತ್ತೆ. ಕೃಷ್ಣನ ಜೊತೆ ಎಷ್ಟು ಸಲುಗೆಯಿಂದ ನಾನು ನಡೆದುಕೊಂಡೆ. ಒಂದು ಬಾರಿಯೂ ಕೃಷ್ಣ ನನಗೆ ತಾನು ದೇವೋತ್ತಮ ಪರಮಪುರುಷ ಅನ್ನುವಂಥ ಭಾವನೆಯನ್ನು ತಂದುಕೊಡಲಿಲ್ಲ. ನನ್ನ ಜೊತೆ ತುಂಬ ತುಂಬ ಆತ್ಮೀಯವಾಗಿ ಅವರು ಇದ್ದರು, ಸ್ನೇಹಿತನ ಥರ ಅವರು ಹೇಗೆ ಇದ್ದರು. ಆದ್ದರಿಂದ ನಾನು ಕೂಡ ಕೃಷ್ಣನ ಮಹಿಮೆಯನ್ನು ತಿಳಿಯಲೇ ಇಲ್ಲ. ನಿನ್ನ ಮಹಿಮೆಯನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿದೆ. ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಅಂತೆಲ್ಲ ಕರೆದಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಅಂತ ಕರೆದಿಲ್ಲ, ಪರಮ ಪ್ರಭುವೇ ಅಂತ ಹೇಳಲಿಲ್ಲ. ನಿನ್ನ ಯದು ಅಂಶದಿಂದ ನಿನ್ನನ್ನು ನಾನು ಕರೆದಿದ್ದೀನಿ ಯಾದವ ಅಂತೇಳಿ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಾಪವನ್ನು ಮಾಡಿದ್ದೇನೆ, ನಿನ್ನ ಮಹಿಮೆಯನ್ನು ತಿಳಿದಿಲ್ಲ ನಾನು. ಅದರಿಂದ ನಾನು ಮಾಡಿರುವಂಥ ಅಪರಾಧಗಳನ್ನು ಕ್ಷಮಿಸು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಸೊ ವಿಹಾರದಲ್ಲಿ ನಾವಿಬ್ಬರು ಹಲವಾರು ಬಾರಿ ಜೊತೆಯಲ್ಲಿ ವಿಹಾರಕ್ಕೆ ಅಂತ ಹೋಗಿದ್ದು. ಆವಾಗ ಒಂದೇ ಹಾಸಿಗೆಯಲ್ಲಿ ಕೂಡ ಮಲಗಿದ್ವು. ನೀನು ನನ್ನ ಜೊತೆ ಎಷ್ಟು ಸಲುಗೆಯಿಂದ ವರ್ತಿಸಿದೆ. ನಾವಿಬ್ಬರೇ ಇದ್ವು. ಸ್ನೇಹಿತರ ಮುಂದೆ ಹಲವಾರು ಬಾರಿ ನಾನು ನಿನ್ನನ್ನು ಅಪಹಾಸ್ಯ ಮಾಡಿದ್ದೇನೆ. ಬೆಣ್ಣೆ ಕಳ್ಳ ಕೃಷ್ಣ, ರಣಚೋಡ್ ಕೃಷ್ಣ ಅಂತೆಲ್ಲ ಹೇಳಿದ್ದೇನೆ ಅಲ್ವಾ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ ಅಂತ ಅರ್ಜುನ ಹೇಳ್ತಾನೆ. ಸೊ ಈಗ ಅರ್ಜುನನಲ್ಲಿ ಸಂಪೂರ್ಣ ಸಾಖ್ಯ ಭಾವ ಹೋಗಿ ದಾಸ್ಯ ಭಾವ ಬರ್ತಾ ಇದೆ. ಕೃಷ್ಣನನ್ನ ಪರಮ ಪ್ರಭುವಾಗಿ ಅವನು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ, ಕೈಗಳನ್ನು ಮುಗಿದು. ಸೊ ಭಗವಂತನಿಗೆ ನಾವು ಅವರನ್ನ ಕರ್ತವ್ಯ ಅಂದುಕೊಂಡು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಅವರ ಜೊತೆ ಸಂಬಂಧವನ್ನ ಸ್ಥಾಪಿಸಿ ನಾವು ಭಕ್ತಿ ಸೇವೆಯನ್ನ ಮಾಡಿದ್ರೆ ಸಾಕು ಅಂತೇಳಿ. ಅರ್ಜುನ ಇಲ್ಲಿ ಸಖನಾಗಿ ಇದ್ದ, ಆದರೆ ಈಗ ವಿಶ್ವರೂಪವನ್ನ ನೋಡಿ ಅವನಿಗೆ ಏನು ಅನಿಸ್ತಾ ಇದೆ? ನನ್ನ ಸ್ನೇಹಿತ ಅಲ್ಲ ಇದು ವಿಶ್ವರೂಪ. ಕೃಷ್ಣ ನನ್ನ ಸ್ನೇಹಿತ ಹೌದು, ಆದರೆ ಈ ವಿಶ್ವರೂಪ ಮಾತ್ರ ತುಂಬಾ ಭಯಾನಕವಾಗಿದೆ. ಇವನು ನನ್ನ ಸ್ನೇಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಸಖನೆಂದು ಭಾವಿಸಿದೆ ನಾನು ನಿನ್ನನ್ನ, ಆದರೆ ನನಗೀಗ ನೀನು ನನ್ನ ಸಖ ಅಂತ ಅನಿಸ್ತಾ ಇಲ್ಲ. ನೀನು ಮಹಿಮನು, ಆದ್ರಿಂದ ನಾನು ನಿನ್ನನ್ನು ಕ್ಷಮೆ ಬೇಡುತ್ತೇನೆ, ನಿನ್ನಲ್ಲಿ ನಾನು ಕ್ಷಮೆ ಬೇಡುತ್ತೇನೆ ಎಲ್ಲದಕ್ಕೂ ಅಂತೇಳಿ. ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದುದಲ್ಲದಕ್ಕೆ ನೀನೇ ತಂದೆ, ನೀನು ಪೂಜ್ಯನು, ಪರಮ ಗುರುವು, ನಿನಗೆ ಸಮಾನಾದವರು ಯಾರೂ ಇಲ್ಲ, ಯಾರು ನಿನ್ನೊಡನೆ ಒಂದಾಗಿರುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೆ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ? ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಪ್ರಭುವು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಅವಿಧೇಯತೆಯನ್ನು, ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯು ತನ್ನ ಗಂಡನ ಸಲುಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ ಭಗವಂತನಿಗೆ. ಅದೃಷ್ಟ ಪೂರ್ವಂ ವೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಸೊ ವಿಶ್ವರೂಪವನ್ನ ತೋರಿಸು ಅಂತ ನಾನೇ ನಿನ್ನಲ್ಲಿ ಕೇಳ್ಕೊಂಡೆ. ಅದನ್ನು ನೋಡಿ ನಾನು ತುಂಬಾ ಸಂತೋಷ ಪಟ್ಕೊಂಡೆ. ಅದ್ಭುತವಾದ ಅನುಭವ ಆಯಿತು. ಅದೇ ಸಮಯದಲ್ಲಿ ಕಾಲರೂಪವನ್ನ ನೋಡಿದೆ ನಾನು. ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿತು. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ರೂಪವನ್ನ ನನಗೆ ಮತ್ತೆ ತೋರಿಸು. ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನ ತೋರಿಸು ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ,
ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಸೊ ಈಗ ನೀನು ನನ್ನ ಮುಂದೆ ಕೃಷ್ಣನಾಗಿ ಬಾ. ಅದಕ್ಕಿಂತ ಮುಂಚೆ ನಿನ್ನನ್ನು ಚತುರ್ಭುಜ ನಾರಾಯಣ ರೂಪದಲ್ಲಿ ನಾನು ನೋಡಲು ಬಯಸುತ್ತೇನೆ ಅಂತ ಅರ್ಜುನ ಕೇಳ್ತಾನೆ ಭಗವಂತನಿಗೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಾಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ಆದಿ ರೂಪವನ್ನು ನಿನಗೆ ಮೊದಲು ಯಾರೂ ನೋಡಿಲ್ಲ. ಸೊ ಈಗ ಭಗವಂತ ಹೇಳ್ತಾರೆ, ಅರ್ಜುನ, ನಾನು ನಿನ್ನಿಂದ ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ವಿಶ್ವರೂಪವನ್ನ ನಿನಗೆ ತೋರಿಸಿದ್ದೀನಿ. ಇದಕ್ಕಿಂತ ಮುಂಚೆ ಯಾರೂ ಈ ವಿಶ್ವರೂಪವನ್ನ ನೋಡಿಲ್ಲ ಅಂತ ಭಗವಂತ ಹೇಳ್ತಾರೆ. ಕುರುಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನ ನೋಡಿರಲಿಲ್ಲ. ಏಕೆಂದರೆ ವೇದ ಅಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ವೇದಾಧ್ಯಯನ ಮಾಡೋದ್ರಿಂದ, ಯಾಗ ಯಜ್ಞವನ್ನ ಮಾಡೋದ್ರಿಂದ, ದಾನದಿಂದ, ಪುಣ್ಯ ಕಾರ್ಯಗಳಿಂದ ನನ್ನ ವಿಶ್ವರೂಪವನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿಯಿಂದ ಮಾತ್ರ ಅನ್ನೋದನ್ನ ಭಗವಂತ ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಸೊ ನೀನು ನನ್ನ ಘೋರ ರೂಪವನ್ನ ನೋಡಿ ತಳಮಳಗೊಂಡಿದ್ದೀಯಲ್ವಾ, ದಿಗ್ಭ್ರಾಂತನಾಗಿದ್ದೀಯಲ್ವಾ, ಭಯಪಡಬೇಡ. ನಾನೀಗ ಈ ವಿಶ್ವರೂಪವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿನ್ನ ಇಚ್ಛೆ ಏನು? ನನ್ನನ್ನ ಚತುರ್ಭುಜ ನಾರಾಯಣ ರೂಪದಲ್ಲಿ ನೋಡ್ಬೇಕಂತೇಳಿ ಭಗವಂತ ಚತುರ್ಭುಜ ನಾರಾಯಣ ರೂಪದಲ್ಲಿ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಅರ್ಜುನನ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಅರ್ಜುನನಿಗೆ ತುಂಬಾ ಸಂತೋಷವಾಗುತ್ತೆ ನಾರಾಯಣನ ರೂಪವನ್ನ ನೋಡಿ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚಾಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು. ಈಗ ಸಂಜಯ ಅರಮನೆಯಲ್ಲಿ ಕುಳಿತುಕೊಂಡು ಇದೆಲ್ಲವನ್ನ ವಿವರಿಸ್ತಾ ಇದ್ದಾನೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನ ತೋರಿದನು. ಮೊದಲಿಗೆ ಚತುರ್ಭುಜ ನಾರಾಯಣ ರೂಪದಲ್ಲಿ ಕೃಷ್ಣ ಕಾಣಿಸಿಕೊಂಡು ಮತ್ತೆ ಕಟ್ಟಕಡೆಗೆ ತನ್ನ 2 ಕೈಗಳ ರೂಪವನ್ನ ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಮೊದಲಿಗೆ ನಾರಾಯಣ ರೂಪ, ಆಮೇಲೆ ಕೃಷ್ಣನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅರ್ಜುನನಿಗೆ ಧೈರ್ಯವನ್ನ ಕೊಡುತ್ತಾರೆ, ಹೆದರಿಕೊಳ್ಬೇಡ ಅಂತೇಳಿ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನ ಹೀಗೆ ಹೇಳಿದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಅರ್ಜುನ ಹೇಳ್ತಾನೆ, ಈಗ ನನ್ನ ಮನಸ್ಸು ಸಮಾಧಾನವಾಯಿತು ನಿನ್ನನ್ನು ಕೃಷ್ಣನ ರೂಪದಲ್ಲಿ ನೋಡಿದ ಮೇಲೆ. ಸೊ ನನ್ನ ಸ್ನೇಹಿತ ನನಗೆ ಮತ್ತೆ ಸಿಕ್ಕಿದ. ವಿಶ್ವರೂಪವನ್ನು ನೋಡಿದಾಗ ನನಗೆ ನನ್ನ ಸ್ನೇಹಿತ ಅಂತ ಅನಿಸ್ತಾ ಇರಲಿಲ್ಲ. ಅದು ಭಯಾನಕವಾಗಿತ್ತು, ಅದ್ಭುತವಾಗಿತ್ತು, ಬಟ್ ಭಯಾನಕವಾಗಿತ್ತು. ಆದರೆ ಈಗ ನೀನು ಕೃಷ್ಣನ ರೂಪದಲ್ಲಿ ಮತ್ತೆ ಬಂದಿದ್ಯಲ್ವಾ, ನನಗೆ ಸಮಾಧಾನವಾಯಿತು. ನನ್ನ ಸ್ನೇಹಿತ ನನಗೆ ಮತ್ತೆ ಸಿಕ್ಕಿದ ಅಂತೇಳಿ ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ ಅಂತ ಅರ್ಜುನ ಹೇಳುತ್ತಾನೆ. ದೇವೋತ್ತಮ ಪರಮಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ವೇದಾಧ್ಯಯನ ಮಾತ್ರದಿಂದ ಅಥವಾ ಕಠಿಣ ತಪಸ್ಸಿನಿಂದ ಅಥವಾ ದಾನದಿಂದ ಅಥವಾ ಪೂಜೆಯಿಂದ ನೀನು ನಿನ್ನ ದಿವ್ಯ ನೇತ್ರಗಳಿಂದ ಕಾಣುತ್ತಿರುವ ನನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವುಗಳಿಂದ ನಾನಿರುವಂತೆ ನನ್ನನ್ನು ಕಾಣಲು ಸಾಧ್ಯವಿಲ್ಲ. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಈಗ ನೀನು ಕಾಣ್ತಾ ಇರುವಂತ ಈ ಕೃಷ್ಣನ ರೂಪವನ್ನು ಕಾಣುವುದು ಕೂಡ ತುಂಬಾ ಕಷ್ಟ ಅಂತೇಳಿ. ದೇವತೆಗಳು ಸಹ ಈ ರೂಪವನ್ನ ಕಾಣುವುದಕ್ಕಾಗಿ ಹಂಬಲಿಸುತ್ತಾರೆ ಅಂತ. ಹಾಗಿದ್ರೆ ಕೃಷ್ಣ ವೃಂದಾವನದಲ್ಲಿ ಬಂದಾಗ ಅಥವಾ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಾಗ್ಲಿ ಯಾರು ಕೃಷ್ಣನನ್ನ ನೋಡಿಲ್ವಾ? ಖಂಡಿತವಾಗ್ಲೂ ನೋಡಿದ್ದಾರೆ. ಸೊ ಈ ನನ್ನ 2 ಹಸ್ತಗಳ ರೂಪವನ್ನ, ಈಗ ವಿಶ್ವರೂಪವನ್ನ ನೋಡುವುದು ಕಷ್ಟ, ಈ ನನ್ನ 2 ಹಸ್ತಗಳ ರೂಪವನ್ನ ನೋಡುವುದು, ಈಗ ನೀನು ಕಾಣ್ತಾ ಇರುವ ನನ್ನ ಈ ರೂಪವನ್ನು ಕೂಡ
ನೋಡುವುದು ಕಷ್ಟ ಅಂತ ಭಗವಂತ ಹೇಳ್ತಾರೆ. ಹಾಗಾದರೆ ಯಾರು ನೋಡಿಲ್ವಾ ಕೃಷ್ಣನ ಈ ರೂಪವನ್ನು? ನೋಡಿದ್ದಾರೆ, ಆದರೆ ಅರ್ಥ ಮಾಡಿಕೊಂಡು ನೋಡಲಿಲ್ಲ ಅಷ್ಟೆ. ಸೊ ನಿಜವಾಗಿ ನೋಡುವುದಂದರೆ ಏನು? ಅರ್ಥ ಮಾಡ್ಕೊಂಡು ನೋಡುವುದೇ ನಿಜವಾಗಿ ನೋಡುವುದು. ಸುಮ್ಮನೆ ನೋಡುವುದು ಎಲ್ಲರ ಥರ ಒಬ್ಬರನ್ನ ನೋಡಿದ ಹಾಗೆ. ಹಾಗೆ ಕೃಷ್ಣನನ್ನ ತುಂಬ ಜನ ನೋಡಿದ್ರು, ಆದರೆ ಅರ್ಥ ಮಾಡ್ಕೊಂಡು ಯಾರೂ ನೋಡಲಿಲ್ಲ. ತುಂಬ ಕಡಿಮೆ ಜನ ಅರ್ಥ ಮಾಡ್ಕೊಂಡ್ರು ಕೃಷ್ಣನನ್ನ ದೇವೋತ್ತಮ ಪರಮಪುರುಷನೆಂದು ಅರ್ಥ ಮಾಡಿಕೊಂಡು ನೋಡಿದಾಗ ಮಾತ್ರ ಸರಿಯಾಗಿ ನೋಡಿದ ಹಾಗೆ. ಅದನ್ನೇ ಹೇಳ್ತಾ ಇರುವಂಥದ್ದು ಭಗವಂತ ಇಲ್ಲಿ. ವೇದಾಧ್ಯಯನ ಮಾತ್ರದಿಂದ ಅಥವಾ ಕಠಿಣ ತಪಸ್ಸಿನಿಂದ ಅಥವಾ ದಾನದಿಂದ ಅಥವಾ ಪೂಜೆಯಿಂದ ನೀನು ನಿನ್ನ ದಿವ್ಯ ನೇತ್ರಗಳಿಂದ ಕಾಣುತ್ತಿರುವ ನನ್ನ ಈ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವುಗಳಿಂದ ನಾನಿರುವಂತೆ ನನ್ನನ್ನು ಕಾಣಲು ಸಾಧ್ಯವಿಲ್ಲ. ಸೊ ವೇದ ಅಧ್ಯಯನ ಮಾಡುವುದು, ಕಠಿಣ ತಪಸ್ಸು, ಪೂಜೆ, ದಾನ, ಯಾಗ, ಯಜ್ಞ ಯಾವುದರಿಂದ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಭಕ್ತಿಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಭಗವಂತ ಹೇಳ್ತಾರೆ. ಭಕ್ತ್ಯಾತ್ವಾ ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಸೊ ಭಗವಂತನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಭಕ್ತ್ಯಾತ್ವಾ ಅನನ್ಯಯ ಶಕ್ಯ, ಭಕ್ತಿಯಿಂದ ಮಾತ್ರ, ಏಕಚಿತ್ತದ ಭಕ್ತಿ ಸೇವೆಯಿಂದ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಭಗವಂತ ಹೇಳ್ತಾರೆ. ಈಗ ಕೃಷ್ಣನ ಈ 2 ಹಸ್ತಗಳ ರೂಪ ತುಂಬ ಸುಂದರವಾಗಿರುವಂಥ ಮಾನುಷ ರೂಪಂ ಸೌಮ್ಯ ವಪು, ತುಂಬ ಸುಂದರವಾಗಿರುವಂಥದ್ದು. ಆದರೆ ತುಂಬ ಕಷ್ಟ ಅರ್ಥ ಮಾಡಿಕೊಳ್ಳೋದು. ಸುದೃದೃಶ್ಯಂ, ತುಂಬ ಕಷ್ಟ. ಆದರೆ ಭಕ್ತನಾದವನಿಗೆ ಕೃಷ್ಣನ 2 ಹಸ್ತಗಳ ರೂಪ ಇಷ್ಟವಾಗುತ್ತದೆ. ವಿಶ್ವರೂಪ ಅವನಿಗೆ ಇಷ್ಟವಾಗುವುದಿಲ್ಲ. ಯಾಕೆಂದರೆ ಭಕ್ತನ ಇಚ್ಛೆ ಏನು? ಭಗವಂತ ತನ್ನ ಜೊತೆ ಸ್ನೇಹ ಸಲುಗೆಯಿಂದ ಇರಬೇಕು ಅನ್ನುವಂಥದ್ದು. ವಿಶ್ವರೂಪದಲ್ಲಿ ಸ್ನೇಹ ಸಲುಗೆ ಸಾಧ್ಯ ಇಲ್ಲ ಅಲ್ವಾ? ಆದ್ರಿಂದ ಕೃಷ್ಣ ಯಾಕೆ ವೃಂದಾವನದಲ್ಲಿ ಅವತರಿಸಿದ್ರು 2 ಹಸ್ತಗಳ ರೂಪದಲ್ಲಿ? ಯಾಕೆಂದರೆ ಎಲ್ಲರಿಗೂ, ಅಂದರೆ ಎಲ್ಲರ ಜೊತೆ ಸಂಬಂಧವನ್ನು ಸ್ಥಾಪಿಸೋದಕ್ಕೋಸ್ಕರ, ಎಲ್ಲರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಅವರು ಆ ರೂಪದಲ್ಲಿ ಅವರು ಅವತರಿಸಿದ್ರು. ಸೊ ಕೆಲವರೇನು ತಿಳ್ಕೊಳ್ತಾರೆ, 4 ಹಸ್ತಗಳು, 4 ಇದು ಎಲ್ಲವೂ ಅಂದರೆ ತುಂಬ ತಲೆ ತುಂಬ ಕೈಗಳಿದ್ರೆ ಮಾತ್ರ ಭಗವಂತ ಅಂತ ಕೆಲವರು ತಿಳ್ಕೊಳ್ತಾರೆ. ಆದರೆ ಅದು ನಿಜವಲ್ಲ. ಕೃಷ್ಣ ತನ್ನ ಮೂಲ ರೂಪ ಶ್ಯಾಮಸುಂದರ ರೂಪದಲ್ಲಿ 2 ಹಸ್ತಗಳ ರೂಪದಲ್ಲೇ ಅವರು ಇರುತ್ತಾರೆ ತಮ್ಮ ಗೋಲೋಕ ವೃಂದಾವನದಲ್ಲಿ. ಸೊ ಭಕ್ತರಾದವರಿಗೆ ಇದು ಅರ್ಥವಾಗುತ್ತದೆ. ಭಕ್ತರಾದವರಿಗೆ ಕೃಷ್ಣನ ಈ ರೂಪ ತುಂಬ ಇಷ್ಟವಾಗುತ್ತದೆ, 2 ಹಸ್ತಗಳ ರೂಪ. ಯಾಕೆಂದರೆ ಈ ರೂಪದೊಂದಿಗೆ ಮಾತ್ರ ಸ್ನೇಹ ಸಲುಗೆ ಸಾಧ್ಯ, ಬೇರೆ ಯಾವ ರೂಪದೊಂದಿಗೆ ಸಾಧ್ಯ ಇಲ್ಲ. ಶ್ರೀರಾಮಚಂದ್ರನ ಜೊತೆ ಕೂಡ ಸಾಖ್ಯ ಅಥವಾ ಮಾಧುರ್ಯ ಭಾವದಲ್ಲಿ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹನುಮಾನ್ ದಾಸ್ಯ ರೂಪದಲ್ಲಿ ಭಕ್ತಿಯನ್ನ ಮಾಡಿದ್ರು. ಹನುಮಾನ್ ಶ್ರೀರಾಮಚಂದ್ರನ ಹೆಗಲಿಗೆ ಕೈ ಹಾಕಿ ಹಾಯ್ ಹಲೋ ಹೌವಾರಿ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಯಾಕೆಂದ್ರೆ ದಾಸನಾಗಿ, ಅವರು ಪ್ರಭುವಾಗಿ ಅಂತ. ಆದರೆ ಶ್ರೀರಾಮಚಂದ್ರ ಹೇಳುತ್ತಾರೆ, ನಾನು ಮುಂದೆ ನನ್ನ ಮೂಲ ರೂಪದಲ್ಲಿ ಅವತರಿಸಿದಾಗ ಎಲ್ಲ ಭಕ್ತರ ಇಚ್ಛೆಯನ್ನ ಈಡೇರಿಸುತ್ತೇನೆ, ಸಖನಾಗಿ, ಪ್ರೇಮಿಯಾಗಿ, ಎಲ್ಲ ರೀತಿಯಲ್ಲಿ ಅಂತ. ಅದೇ ಥರ ಕೃಷ್ಣ ಅವತರಿಸಿದ್ದೇ ಅದಕ್ಕೆ, ಎಲ್ಲರ ಭಕ್ತಿಗೆ ಸ್ಪಂದಿಸುವುದಕ್ಕೆ, ಗೋಪಿಯರ ಜೊತೆ ಪ್ರೇಮಿಯಾಗಿ, ಗೋಪ ಬಾಲರ ಜೊತೆ, ಅರ್ಜುನನ ಜೊತೆ ಸಖನಾಗಿ, ಮಾತೆ ಯಶೋದೆ ನಂದ ಮಹಾರಾಜರ ಜೊತೆ ವಾತ್ಸಲ್ಯ ರೂಪದಲ್ಲಿ, ಹೀಗೆ ಭಗವಂತ ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ರು. ಭಕ್ತರಾದವರು 2 ಹಸ್ತಗಳ ರೂಪವನ್ನ ಇಷ್ಟಪಡುತ್ತಾರೆ. ಸೊ ಈಗ ಏನು ವ್ಯತ್ಯಾಸ ವಿಷ್ಣುವಿಗೂ ಕೃಷ್ಣನಿಗೂ ಅಂತ ಕೆಲವರು ಕೇಳ್ಬೋದು. ವ್ಯತ್ಯಾಸ ಏನೂ ಇಲ್ಲ, ಒಬ್ಬನೇ ವ್ಯಕ್ತಿ ಆಫೀಸಲ್ಲಿ ಮತ್ತು ಮನೆಯಲ್ಲಿದ್ದ ಹಾಗೆ. ಈಗ ಒಬ್ಬ ವ್ಯಕ್ತಿಯನ್ನ ನೀವು ನೋಡ್ಬೇಕಂತ ಅಂದರೆ ಅವರನ್ನ ಭೇಟಿ ಮಾಡ್ಬೇಕಂತ ನಿಮ್ಗೆ ಇಚ್ಛೆ ಇದೆ, ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬೇಕಂತ ಇಚ್ಛೆ ಇದೆ. ಆಫೀಸಿಗೆ ಹೋಗ್ಬೇಕಂತ ಬಯಸ್ತೀರಾ, ನೀವು ಮನೆಗೆ ಹೋಗ್ಬೇಕಂತ ಬಯಸ್ತೀರಾ? ಆಫೀಸಿಗೆ ಹೋದ್ರೆ ಅವ್ರು ಸಿಗ್ತಾರೆ, ಆದರೆ ಜಾಸ್ತಿ ಸಮಯ ನಿಮ್ಗೆ ಅವ್ರು ಕೊಡೋದಿಕ್ಕಾಗಲ್ಲ, ಯಾಕಂದ್ರೆ ಕರ್ತವ್ಯ ನಿರತರಾಗಿರುತ್ತಾರೆ ಅಲ್ವಾ? ಅದೇ ಥರ ಸೊ ವಿಷ್ಣುವಿನ ಭಕ್ತಿ ಅನ್ನುವಂಥದ್ದು ಹಾಗೆ, ಕೃಷ್ಣನ ಭಕ್ತಿ ಅನ್ನುವಂಥದ್ದು ಹೇಗೆ, ಮನೆಯಲ್ಲಿ ನಾವು ಒಬ್ಬರನ್ನ ಭೇಟಿ ಮಾಡಿದ ಹಾಗೆ. ಸೊ ಮನೆಯಲ್ಲಿ ನಾವು ಒಬ್ಬರನ್ನ ಭೇಟಿ ಮಾಡಿದಾಗ ಹೇಗಿರುತ್ತದೆ? ತುಂಬ ಆತ್ಮೀಯವಾಗಿ ಮಾತನಾಡಿಕೊಂಡು, ಅವರ ಜೊತೆ ನಾವು ತಿಂಡಿ ತಿಂದ್ಕೊಂಡು ಮಾತಾಡಿಕೊಂಡು, ಅವರ ವೈಯಕ್ತಿಕ ವಿಷಯಗಳನ್ನು ನಮ್ಮ ಜೊತೆ ಮಾತಾಡುವಂಥದ್ದು, ನಾವು ಅವರ ಜೊತೆ ಹಂಚಿಕೊಳ್ಳುವಂಥದ್ದು, ಹೀಗೆಲ್ಲ ಇರುತ್ತದೆ. ಸೊ ಕೃಷ್ಣ ಭಕ್ತಿ ಅನ್ನುವಂಥದ್ದು ಈ ಥರ, ನಾವು ಮನೆಯಲ್ಲಿ ಒಬ್ಬರನ್ನ ಭೇಟಿ ಮಾಡಿದ ಹಾಗೆ ಭಗವಂತ ತುಂಬ ಸಲುಗೆ ಸ್ನೇಹದಿಂದ ನಮ್ಮ ಜೊತೆ ವರ್ತಿಸುತ್ತಾರೆ.
ಪ್ರೀತಿಯಿಂದ. ಅದಕ್ಕೋಸ್ಕರ ಭಕ್ತರಾದವರು ಭಗವಂತನ 2 ಹಸ್ತಗಳ ರೂಪವನ್ನು ಇಷ್ಟಪಡುತ್ತಾರೆ. ಬೃಹದ್ ಭಾಗವತಮಲ್ಲಿ ಈ ಕಥೆ ಬರುತ್ತದೆ. ಗೋಪಕುಮಾರನೊಬ್ಬ ಕೃಷ್ಣನ ಒಂದು ಗೋಪ ಬಾಲಕ, ಗೊಲ್ಲನ ಒಂದು ರೂಪ, ಗೋಪಾಲನ ರೂಪವನ್ನು ತುಂಬ ಮೆಚ್ಚಿಕೊಂಡ. ಸೊ ಅವನು ಕೃಷ್ಣನನ್ನು ಹುಡುಕಿಕೊಂಡು ಬೇರೆಲ್ಲ ಲೋಕಗಳಿಗೆ ಹೋಗಿ ವೈಕುಂಠಕ್ಕೆ ಬರುತ್ತಾನೆ. ವೈಕುಂಠಕ್ಕೆ ಬಂದು ವಿಷ್ಣುವನ್ನು ನೋಡಿ ಅವನು ವಿಷ್ಣು ಹತ್ರ ಹೇಳ್ತಾನೆ, ಹೇ ಕೃಷ್ಣ ಅಂದ್ಕೊಂಡು ವಿಷ್ಣು ಹತ್ರ ಹೋಗಿ ಅವನು ತುಂಬ ಸಲುಗೆಯಿಂದ ವರ್ತಿಸೋದಕ್ಕೆ, ಅಂದರೆ ಅವನು ತಬ್ಕೊಳ್ಳೋದಕ್ಕೆ ಅಂತ ಹೋದಾಗ, ಶಾಂತನಾಗು ಪುತ್ರನೇ ಅಂತ ಹೇಳ್ತಾರೆ ವಿಷ್ಣು. ಆಗ ಅವನಿಗೆ ಗೊತ್ತಾಗುತ್ತೆ, ಇದು ಕೃಷ್ಣ ಹೀಗೆ ಯಾವತ್ತೂ ಹೇಳಲಿಲ್ಲ ನನ್ನ ಹತ್ರ. ಸೊ ಇದು ಕೃಷ್ಣನ ಐಶ್ವರ್ಯ ಭಾವ, ಆದ್ರಿಂದ ಕೃಷ್ಣ ಇಲ್ಲಿ ಸಲುಗೆಯಿಂದ ಇಲ್ಲ. ಸೊ ಈಗ ವೈಕುಂಠವಾಗಲಿ ಗೋಲೋಕವಾಗಲಿ ವ್ಯತ್ಯಾಸವೇನಿಲ್ಲ, ಎಲ್ಲವೂ ಆಧ್ಯಾತ್ಮಿಕ ಲೋಕವೇ. ಆದರೆ ಭಾವದಲ್ಲಿ ವ್ಯತ್ಯಾಸವಿದೆ. ಗೋಪಕುಮಾರನಿಗೆ ಅನಿಸುತ್ತದೆ, ಎಲ್ಲಿ ಹೋದ ನನ್ನ ಕೃಷ್ಣ ಅಂತ. ಮತ್ತೆ ಅವನು ಎಲ್ಲ ಮುಗಿಸಿ ಕೃಷ್ಣನಿರುವಲ್ಲಿಗೆ ಅವನು ಹೋಗುತ್ತಾನೆ. ಆಗ ಕೃಷ್ಣನೇ ಅವನನ್ನು ಸ್ವಾಗತಿಸುತ್ತಾನೆ. ಕೃಷ್ಣನೇ ಓಡಿ ಹೋಗಿ ಅವನನ್ನು ತಬ್ಕೊಳ್ತಾನೆ ಪ್ರೀತಿಯಿಂದ. ಯಾಕೆ ಗೆಳೆಯ ಇಷ್ಟು ನೀನು ಅಂದರೆ ಇಷ್ಟು ಹೊತ್ತು ಯಾಕಾಯಿತು ನಿನಗೆ ಇಲ್ಲಿಗೆ ಬರೋದಕ್ಕೆ ಅಂತೇಳಿ. ಇದು ಕೃಷ್ಣ ತನ್ನ ಭಕ್ತರ ಜೊತೆ ಸ್ಪಂದಿಸುತ್ತಿರುವಂಥ ರೀತಿ. ಪುರಂದರದಾಸರು ತಮ್ಮ ಹಾಡುಗಳಲ್ಲಿ ಯಾವ ಥರ ಅಂದರೆ ಎಷ್ಟು ಕ್ಲೋಸ್ ಆಗಿ ಅವರು ಕೃಷ್ಣನ ಜೊತೆ ಎಲ್ಲ ನಡೆದುಕೊಳ್ತಾರೆ. ಕನಕದಾಸರು, ಪುರಂದರದಾಸರು ನಾವು ನೋಡಿದ್ದೀವಿ ಅಲ್ವಾ. ಅವರ ಹಾಡಿನಲ್ಲೆಲ್ಲ ಕೃಷ್ಣನ ಜೊತೆ ಸಲುಗೆಯಿಂದ ಅವರು ನಡೆದುಕೊಳ್ಳೋದನ್ನು ನಾವು ಕೇಳಿದ್ದೇವೆ. ಸೊ ಅದರಿಂದ ಸ್ನೇಹ ಸಲುಗೆ ಏನಿದ್ರು ಕೂಡ ಕೃಷ್ಣನ ಜೊತೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ದೇವೋತ್ತಮ ಪರಮ ಪುರುಷನಾದರೆ ಕೂಡ ಅವರು ನಮ್ಮ ಜೊತೆ ಸಂಬಂಧವನ್ನು ಸ್ಥಾಪಿಸೋದಕ್ಕೋಸ್ಕರ ಇಲ್ಲಿ ಅವತರಿಸುತ್ತಾರೆ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಹ ಸಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾದವರು. ಸೊ ಊಹಾತ್ಮಕ ಚಿಂತನೆಗಳ ಮೂಲಕ ನಾವು ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಭಗವಂತ ನಮ್ಮನ್ನ ಯಾವ ಥರ ಅರ್ಥ ಮಾಡ್ಕೊಳ್ಬೇಕಂತ ಬಯಸ್ತಾರೋ ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಭಕ್ತ್ಯಾತ್ವ ಅನನ್ಯಯ ಶಕ್ಯ, ಭಕ್ತಿಯ ಮೂಲಕ ಮಾತ್ರ ಅಂತ. ಸೊ ಯಾರು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ, ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಹರೇ ಕೃಷ್ಣ.